ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬನ್ನವಳೆ ಕರೆನಿಲ್ಲದ ಕೃಷ್ಣ ಸುಂದರ ಕರುನಾಡ ಅಧಿದೇವತಿ ಭುವನೇಶ್ವರಿ ತಾಯಿಗೆ ಭಕ್ತಿಪೂರ್ವ ನಮನಗಳು. ಶ್ರೀ ಮಂಜುನಾಥ ವಿದ್ಯಾವರ್ತಕ ಸಂಘ ಕಲಾದಿ, ಶ್ರೀ ಮಂಜುನಾಥ ಹಿರಿಯ ಪ್ರಾಥಮಿಕ ಶಾಲೆ ಸಿಮಿಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಈ ಕಾರ್ಯಕ್ರಮವನ್ನು ಸ್ನಾನ ದೇಹ ಶುದ್ಧಿ ಮಾಡುತ್ತದೆ, ಜ್ಞಾನ ಬುದ್ಧಿ ಶುದ್ಧಿ ಮಾಡುತ್ತದೆ, ಪ್ರಾರ್ಥನೆ ಆತ್ಮಶುದ್ಧಿಯನ್ನು ಮಾಡುತ್ತದೆ. ನಮ್ಮೆಲ್ಲರ ಆತ್ಮಶುದ್ಧಿಯಕ್ಕೋಸ್ಕರ ಪ್ರಾರ್ಥನೆಯನ್ನು ಹಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ. ಪ್ರಾರ್ಥನೆಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದಂಥ ಸನ್ನಿಧಿ ಕ್ಯಾದಿಗೇರಿ ಇವಳಿಂದ. ಗಜಾನನ ಗಿರಿಜಾನಂದನ ಕೃಪಾ ಸಿಂಧು ಜಗವಂದನ, ನಮೋ ಗಜಾನನ ಗಿರಿಜಾನಂದನ ಕೃಪಾ ಸಿಂಧು ಜಗವಂದನ, ನಮೋ ಗಜಾನನ. ಶುಕ್ಲಾಂಬರಧರ ಪ್ರಣ ಸಿದ್ಧಿ ವಿನಾಯಕ, ಶುಕ್ಲಾಂಬರಧರ ಪ್ರಸನ್ನ ಸುಂದರ ಗೌರವರಣ ಸಿದ್ಧಿ ವಿನಾಯಕ, ಹಾಸ್ಯ ರಸಿಕ ಸಂಗೀತ ಪ್ರಿಯ, ಹಾಸ್ಯ ರಸಿಕ ಸಂಗೀತ ಪ್ರಿಯ, ಶರಣಾಂಗತ ಜನಾಶ್ರಯದಾತ, ಶರಣಾಂಗತ ಜನಾಶ್ರಯದಾತ, ನಮೋ ಗಜಾನನ ಗಿರಿಜಾನಂದನ ಕೃಪಾ ಸಿಂಧು ಜಗವಂದನ, ನಮೋ ಗಜಾನನ. ಕವಿ ಋಷಿ ವಂದಿತ ಮುನಿ ಜನ ಪೂಜಿತ ವಿದ್ಯಾವಾರಿಧಿ ಭಾಗ್ಯ ವಿಧಾತ, ಕವಿ ಋಷಿ ವಂದಿತ ಮುನಿ ಜನ ಪೂಜಿತ ವಿದ್ಯಾವಾರಿಧಿ ಭಾಗ್ಯ ವಿಧಾತ, ಆದರದಿಂದಲಿ ನೀನಳಿಯುತ್ತ ಬಾ, ಆದರದಿಂದಲಿ ನೀನಳಿಯುತ್ತ ಬಾ, ಸಿದ್ಧಿ ವಿನಾಯಕ ಗಣೇಶ, ಆದರದಿಂದಲಿ ನೀನಳಿಯುತ್ತ ಬಾ, ಸಿದ್ಧಿ ವಿನಾಯಕ ಗಣೇಶ, ನಮೋ ಗಜಾನನ ಗಿರಿಜಾನಂದನ ಕೃಪಾ ಸಿಂಧು ಜಗವಂದನ, ನಮೋ ಗಜಾನನ ಗಿರಿಜಾನನ. ಸ್ವಾಗತಿಸುವ ಸಮಾರಂಭ ನಮ್ಮ ಶಾಲೆಯ ದೀಪ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀಯುತ SP ಮಂಗಳಗುಡ್ಡ ಸರ್ಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಪ್ರದೀಪ್ ಪಾಟೀಯಿಂದ ಪುಷ್ಪಾರ್ಪಣೆ. ನಮೋ ಭಾರತಾಂಬೆ, ನಮೋ 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 ಭಾರತಾಂಬೆ ಸಾರಸ್ವತ ಶರೀರಿಣಿ, ನಮೋಸ್ತು ಜಗತಾಂ ವಂದ್ಯೆ ಬ್ರಹ್ಮ ವಿದ್ಯಾ ಪ್ರಕಾಶಿನಿ, ನಮೋ ನಮೋ ಭಾರತಾಂಬೆ ಹಿಮಾಲಯ ಕಿರೀಟಿನಿ, ಗಂಗಾದ್ಯಾ ಸರಿತ ಸರ್ವ ಸ್ತನ್ಯಂ ತೇ ವಿಶ್ವ ಪಾವನಿ, ನಮೋ 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 ಭಾರತಾಂಬೆ, ನಮೋ ನಮೋ ಭಾರತಾಂಬೆ, ನಮೋ ನಮೋ ನಮೋ. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಗಮಪನಿ
ಗಮ ಗ ಗ ಗ ಕಂಡ ಬೇರು ಟೈಕ್ ರಾಜ್ಯದ ರಾಜ್ಯದ ನೃತ್ಯ ಯಕ್ಷಗಾನ ಥ್ಯಾಂಕ್ ಯು ರಾಜ್ಯದ ಹಣ್ಣು ಮಾವಿನ ಹಣ್ಣು ಥ್ಯಾಂಕ್ ಯು ರಾಜ್ಯದ ವೃಕ್ಷ ಶ್ರೀಗಂಧ ಥ್ಯಾಂಕ್ ಯು ರಾಜ್ಯದ ರಾಣಿ ರೇಷನ್ ನಾನೇ ಥ್ಯಾಂಕ್ ಯು ರಾಜ್ಯದ ಹೂ ಕಮಲ ಥ್ಯಾಂಕ್ ಯು ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಶ್ರವಣ್. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲನೇದಾಗಿ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾನು ಕರ್ನಾಟಕದ ವೀರ ಮಹಿಳೆಯಾದ ರಾಣಿ ದುರ್ಗಾವತಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ರಾಣಿ ದುರ್ಗಾವತಿ 1524 ಅಕ್ಟೋಬರ್ 5ರಂದು ಕಲಿಂಜರ್ ಕೋಟೆಯಲ್ಲಿ ಜನಿಸಿದರು. ರಾಣಿ ದುರ್ಗಾವತಿ ಮೊಘಲರ ಅಕ್ಬರನ ಸೈನ್ಯದ ವಿರುದ್ಧ ಧೈರ್ಯದಿಂದ ಹೋರಾಡಿದಳು. ಇಷ್ಟು ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಅನುಶ್ರೀ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾನು ಕರ್ನಾಟಕದ ವೀರ ಮಹಿಳೆಯಾದ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಕಿತ್ತೂರು ರಾಣಿ ಚೆನ್ನಮ್ಮ ಅಕ್ಟೋಬರ್ 23, 1778ರಂದು ಜನಿಸಿದರು. ಕಪ್ಪ ಕೊಡಬೇಕೆ ಕಪ್ಪ, ಕಬ್ಬು ತಿನ್ನಲು ಬಿಟ್ಟರೆ ಕೂಲಿ ಬೇರೆ ಕೊಡಬೇಕಾ ನಿಮಗೆ? ನಿಯಮೇನು? ನಮ್ಮ ಅಣ್ಣ ತಮ್ಮಂದಿರೆ, ಅಕ್ಕ ತಂಗಿಯರೇ, ದಾಯಾದಿಗಳೇ, ನೆಂಟರೆ ನಿಮಗೇಕೆ ಕೊಡಬೇಕು ಕಪ್ಪ? ನಮ್ಮ ಭಾರತನ ಬಿಟ್ಟು ತೊಲಗಿ, ಹರ ಹರ ಮಹಾದೇವ, ಹರ ಹರ ಮಹಾದೇವ ಎಂದು ಬ್ರಿಟಿಷರ ಮುಂದೆ ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಬೆಳಗಿನ ಶುಭೋದಯ. ನನ್ನ ಹೆಸರು ಆಕರ್ಷ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಕರ್ನಾಟಕದ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾನು ಕರ್ನಾಟಕದ ವೀರ ಮಹಿಳೆಯಾದ ಒನಕೆ ಓಬವ್ವಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಹೈದರ್ ಅಲಿಯ ಸೈನ್ಯವು ಚಿತ್ರದುರ್ಗದ ಮೇಲೆ ದಾಳಿ ಮಾಡಿದಾಗ ಒನಕೆ ಓಬವ್ವ ಹೈದರ್ ಅಲಿಯ ಸೈನ್ಯವು ಮುತ್ತಿಗೆ ಹಾಕಿದೆ, ಹೋಗಿ ರಣಕಹಳೆಯನ್ನು ಊದಿ ಎಂದು ಒನಕೆಯಿಂದ ಸೈನ್ಯರನ್ನು ಸದೆಬಡದಳು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶಂಕರಮ್ಮ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಕರ್ನಾಟಕದ ವೀರ ಮಹಿಳೆಯಾದ ರಾಣಿ ಅಬ್ಬಕ್ಕನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ರಾಣಿ ಅಬ್ಬಕ್ಕ ತುಳುನಾಡದ ರಾಣಿ ಚೌಟಗಳನ್ನು ವರ್ಷದ ಪುಚ್ಚೂರಿ ಗೀಸಂಗಿಗೆ ಹೋರಾಟ ಮಾಡಿದ. ಇಷ್ಟನ್ನು ಹೇಳಿ ವೀರ ಮಹಿಳೆ ಇಷ್ಟನ್ನು ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಮುಸ್ಕಾನ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಕರ್ನಾಟಕದ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾನು ಅರುಣ ಅಸಾಪ್ ಅಲ್ಲಿಯವರ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಧನ್ಯವಾದಗಳು. ಬೆಳಗಿನ ಶುಭೋದಯ. ನನ್ನ ಹೆಸರು ಶ್ರೇಯ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲನೆಯದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನನ್ನ ಕರ್ನಾಟಕದ ವೀರ ಮಹಿಳೆಯಾದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರ 19 ನವೆಂಬರ್ 1828ರಂದು ವಾರಣಾಸಿಯಲ್ಲಿ ಜನಿಸಿದರು. ಈ ನನ್ನ ದೇಶ ಪ್ರಾಣ, ಇದು ನನ್ನ ಪುಣ್ಯಭೂಮಿ, ಇದು ನನ್ನ ಕರ್ಮಭೂಮಿ, ಈ ರಾಜ್ಯವನ್ನು ಬಿಟ್ಟು ತೊಲಗಿ ಎಂದು ಹೇಳಿದರು. ಇಷ್ಟು ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಬೆಳಗಿನ ಶುಭೋದಯ. ನನ್ನ
ನನ್ನ ಹೆಸರು ಸಾನ್ವಿನ, 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲನೇದಾಗಿ ಎಲ್ಲರಿಗೂ ಕನ್ನಡದ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾನು ಕರ್ನಾಟಕದ ವೀರವಂತೆಯಾದ ಬೆಳವಡಿ ಮಲ್ಲಮ್ಮನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ವಿಶ್ವದ ಮೊದಲ ಮಹಿಳಾ ಸೈನ್ಯ ಕಟ್ಟಿದ ರಾಣಿ ಮರಾಠರ ವಿರುದ್ಧ ಹೋರಾಡಿದಳು. ಇಷ್ಟು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಬೆಳಗಿನ ಶುಭೋದಯ. ನನ್ನ ಹೆಸರು ಶ್ವೇತಾ, ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಕರ್ನಾಟಕದ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾನು ಕರ್ನಾಟಕದ ವೀರ ಮಹಿಳೆಯಾದ ರಾಣಿ ಚೆನ್ನಮ್ಮ ಬಗ್ಗೆ 5 ಮಾತುಗಳನ್ನು ಹೇಳುತ್ತೇನೆ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಎಂಥ ಗುರಿಯಲ್ಲಿ ನನ್ನ ಜನ್ಮ ದೊರಕಿದೆ ಪುಣ್ಯ, ಪುಣ್ಯ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಈ ಮಣ್ಣಿನ ಜನಸೇವೆಗೆ ದಿನವೆಲ್ಲ ಭೀಷಣಿ ಭಾಗ್ಯ. ನಮ್ಮವರನ್ನು ಸಂತೈಸುವ ಗಾಳಿನ ಹಿಡಿಯ ಯೋಗ್ಯ. ಸೌಂದರ್ಯ ಇಲ್ಲಿನ ಸೌಂದರ್ಯ ನೀನಾದ ದೇವಿಯ ಆರಾಧನೆ ನನ್ನ ಈ ಪ್ರೀತಿ ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಒಂದೇ ತಾಯಿ, ಒಂದೇ ಭೂಮಿ, ನಾವೆಲ್ಲದ ಮಂದಿರಲ್ಲ. ಹತ್ತಾರು ಕೈ ಒಂದಾದರೆ ನಮ್ಮನ್ನು ಗೆಲ್ಲೋರ ಇಲ್ಲ. ನಾನೆಂದು ನಿಮ್ಮವ, ನಿಮ್ಮಿಂದ ಗೆದ್ದವತೆ. ನಿಮ್ಮ ಆಶೀರ್ವಾದದ ಬರದಿಂದಲ ಪಡೆಯುವ ದೊಡ್ಡ ಸ್ಥಾನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಎಂಥ ಗುರಿಯಲ್ಲಿ ನನ್ನ ಜನ್ಮ ದೊರಕಿದೆ ಪುಣ್ಯ, ಪುಣ್ಯ ಕಾವೇರಿ ನೀರ ಕುಡಿಯುವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.
ಬೆಳಗಿನ ಶುಭೋದಯ. ನನ್ನ ಹೆಸರು ಸಹನ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಿಳಿಸುತ್ತಾ ನಾನು ಕನ್ನಡ ವಚನಕಾರರಾದ ಬಸವಣ್ಣವರ ಕಿರುಪರಿಚಯ ಮಾಡಿಕೊಳ್ಳುತ್ತೇನೆ. ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಇವರ ತಂದೆ ಮಾದರಸ, ತಾಯಿ ಮಾದಾಳಾಂಬಿಕೆ, ಪತ್ನಿಯರು ಗಂಗಾಂಬಿಕೆ, ನೀಲಾಂಬಿಕೆ. ಇವರ ತತ್ವ ಕಾಯಕವೇ ಕೈಲಾಸ. ವಚನಾಂಕಿತ ನಾಮ ಕೂಡಲ ಸಂಗಮ ದೇವ. ಇವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯುತ್ತಾರೆ. ಇವರ ವಚನಗಳು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಇನ್ನು ಮುಂತಾದ ಇಷ್ಟು ಹೇಳಿ ನನ್ನ ಪುಟ್ಟ ವಚನ ಮುಗಿಸುತ್ತೇನೆ. ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ನನ್ನ ಹೆಸರು ಶ್ವೇತಾ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವಚನಕಾರ್ತಿಯಾದ ಅಕ್ಕ ಮಹಾದೇವಿಯವರ ಕಿರು ಪರಿಚಯ ಮಾಡಿಕೊಡುತ್ತೇನೆ. ಅಕ್ಕ ಮಹಾದೇವಿಯವರ ಕಾಲ 1130ರಿಂದ 1160ರವರೆಗೆ. ಇವರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ನಿರ್ಮಲ ಶೆಟ್ಟಿ, ಇವರ ತಾಯಿ ಸುಮತಿ, ಇವರ ಪತಿ ಕೌಶಿಕ ಮಹಾರಾಜ. ಇವರ ವಚನಾಂಕಿತ ನಾಮ ಚನ್ನಮಲ್ಲಿಕಾರ್ಜುನ. ಇವರ ವಚನಗಳು: ಬೆಟ್ಟದ ಮೇಲೊಂದು ಮನೆ ಮಾಡಿ. ಶುಭೋದಯನ ಬೆಳಗಿನ ಶುಭೋದಯ. ನನ್ನ ಹೆಸರು ರಾಧಿಕಾ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕನ್ನಡ ವಚನಕಾರರಾದ ಸರ್ವಜ್ಞ ಅವರ ಬಗ್ಗೆ ಕಿರುಪರಿಚಯ ಎಂದು ಮಾಡಿಕೊಳ್ಳುತ್ತೇನೆ. ಇವರು ಹಾವೇರಿ ಜಿಲ್ಲೆಯ ಅಂಬಲೂರು ಎಂಬಲ್ಲಿ ಜನಿಸಿದರು. ಇವರ ತಂದೆ ಬಸವರಸ, ತಾಯಿ ಕುಂಬಾರಮಾಳಿ. ಇವರ ಸಾಕು ತಾಯಿ ಮಲ್ಲಕ್ಕ. ಇವರ ಜನ್ಮನಾಮ ಪುಷ್ಪದತ್ತ. ಇವರ ಕಾವ್ಯನಾಮ ಸರ್ವಜ್ಞ. ಇವರನ್ನು ತ್ರಿಪದಿ ಚಕ್ರವರ್ತಿ ಎಂದು ಕರೆಯುತ್ತಾರೆ. ಧನ್ಯವಾದಗಳು. ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ನನ್ನ ಹೆಸರು ಸನ್ನಿಧಿ. ನಾನು 3ನೇ ತರಗತಿಯಲ್ಲಿ ಓದುತ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಕನ್ನಡ ವಚನಕಾರರಾದ ಆಲಮ ಪ್ರಭುಗಳ ಕಿರು ಪರಿಚಯ ಮಾಡಿಕೊಡುತ್ತೇನೆ. ಇವರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆಯಲ್ಲಿ ಜನಿಸಿದರು. ಇವರ ತಂದೆ ನಿರಂಕಾರ, ತಾಯಿ ಸುಜ್ಞಾನಿ. ಇವರ ಕಾಯಕ ಮದ್ದಳೆ ಬಾರಿಸುವುದು. ಇವರ ವಚನಾಂಕಿತ ನಾಮ ಗುಹೇಶ್ವರ. ಇವರ ಲಿಂಗೈಕ್ಯರಾದ ಸ್ಥಳ ಶ್ರೀಶೈಲ. ಧನ್ಯವಾದಗಳು. Good morning to all. My name is Srishti. I am studying 3rd standard. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ವಚನಕಾರ್ತಿಯಾದ ಐದಕ್ಕಿ ಲಕ್ಕಮ್ಮವರ ಕಿರು ಪರಿಚಯ ಮಾಡಿಕೊಳ್ಳುತ್ತೇನೆ. ಇವರ ಊರು ರಾಯಚೂರು ಜಿಲ್ಲೆ ಯರಡೂನ. ಇವರ ಕಾರ್ಯಕ್ಷೇತ್ರ ಕಲ್ಯಾಣ. ಇವರು 25 ವಚನಗಳನ್ನು ಬರೆದಿದ್ದಾರೆ. ಇವರ ವಚನ ಅಂಕಿತ ನಾಮ ಮಾರಯ್ಯ ಪ್ರಿಯ ಅಂಬರೇಶ್ವರ ಲಿಂಗ. ಇವರ ಲಿಂಗೈಕ್ಯರಾದ ಸ್ಥಳ ಕಲ್ಯಾಣ. ಧನ್ಯವಾದಗಳು. Everybody, my name is Vishal. I am studying 3rd standard. ಎಲ್ಲರೂ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಕರ್ನಾಟಕದ ನಮ್ಮ ವಚನಕಾರರಾದ ಅಂಬಿಗರ ಚೌಡಯ್ಯರ ಕಿರುಪರಿಚಯಗಳನ್ನು ಮಾಡಿಕೊಡುತ್ತೇನೆ. ಅವರ ಊರು ಚೌಡದನಾಪುರ. ಅವರ ತಾಯಿ ಗಂಗೆ. ಅವರ ಕಾಯಕ ದೋಣಿ ನಡೆಸುವುದು. ಅವರು 278 ವಚನಗಳನ್ನು ಬರೆದಿದ್ದಾರೆ. ಅವರ ವಚನಾಂಕಿತ ನಾಮ ಅಂಬಿಗರ ಚೌಡಯ್ಯ. ಧನ್ಯವಾದಗಳು. Everybody, my name is Mallu. I am studying in 3rd standard. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಕನ್ನಡ ವಚನಕಾರರಾದ ಅಜ್ಜಗಣ್ಣನವರ ಕಿರುಪರಿಚಯ ಮಾಡಿಕೊಡುತ್ತೇನೆ. ಅವರ ಊರು ಗದಗ ಜಿಲ್ಲೆಯ ಲಕ್ಕುಂಡಿ. ಅವರ ಕಾಯಕ ವ್ಯವಸಾಯ. ಅವರು 10 ವಚನಗಳನ್ನು ಬರೆದಿದ್ದಾರೆ. ಅವರ ವಚನಗಳ ಅಂಕಿತ ಮಹಾಗಣ ಸೋಮೇಶ್ವರ. ಧನ್ಯವಾದಗಳು. ಎಲ್ಲರಿಗೂ ಕನ್ನಡ ಶುಭಾಶಯಗಳನ್ನು ತಿಳಿಸುತ್ತಾ
ಸಿದ್ದರಾಮೇಶ್ವರರ ಬಗ್ಗೆ ಕಿರುಪರಿಚಯ ಮಾಡಿಕೊಡುತ್ತೇನೆ. ಇವರ ಊರು ಸೊನ್ನಾಲಿಗೆ, ಇವರ ತಂದೆ ಮುದ್ದೇಗೌಡ, ಇವರ ತಾಯಿ ಸುಕ್ಕವೆ. ಇವರ ವಚನಾಂಕಿತ ನಾಮ ಕಪಿಲ್ ಮಲ್ಲಿಕಾರ್ಜುನ. ಇವರ ಲಿಂಗಸ್ಥಳ ಸೋಲಾಪುರ ಟ್ಯಾಂಕ್. ಸಾಹಿತ್ಯದಲ್ಲಿ ಅತಿ ಶ್ರೇಷ್ಠ ಮತ್ತು ದಾಸ ಸಾಹಿತ್ಯದಲ್ಲಿ ಅತಿ ಶ್ರೇಷ್ಠ ಮತ್ತು ಕೃಷ್ಣನ ಪರಮ ಭಕ್ತ ಶ್ರೀ ಕನಕದಾಸರು ಪ್ರಸಿದ್ಧರಾದ ಇವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಕನಕದಾಸರ ಜನನ 1509. ಹುಟ್ಟಿದ ಊರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಕುರುಬ ಕುಟುಂಬದಲ್ಲಿ ಹುಟ್ಟಿದರು. ತಂದೆ ಹೆಸರು ಬೀರಪ್ಪ ನಾಯಕ, ತಾಯಿ ಹೆಸರು ಬಚ್ಚಮ್ಮದೇವಿ. ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ. ವೃತ್ತಿ ಯೋಧ, ಗುರು ವ್ಯಾಸರಾಯರು. ಇವರು ಉಡುಪಿ ಶ್ರೀಕೃಷ್ಣನ ಭಕ್ತರಾಗಿದ್ದರು. ಇವರು 314ಕ್ಕೂ ಹೆಚ್ಚು ಕೀರ್ತನೆಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ನುಡಿಯನ್ನು ಹೇಳುತ್ತೇನೆ. ತಂದೆ ತಾಯಿ ಬಿಟ್ಟು ತಪ ಮಾಡಬಹುದು, ದಾಯಾದಿ ಬಂಧುಗಳನ್ನು ಬಿಡಬಹುದು, ರಾಯತ ಮುನಿದರೆ ರಾಜ್ಯವನ್ನೇ ಬಿಡಬಹುದು, ಕಾಯಜ ಪಿತನಿನ್ನ ಬಿಡಲಾಗದು. ಧನ್ಯವಾದಗಳು. Everybody, my name is Pragati. I am studying in 4th standard. ದಾಸ ಸಾಹಿತ್ಯದ ಅತಿ ಶ್ರೇಷ್ಠದಾದ ಪುರಂದರದ ಅತಿ ಶ್ರೇಷ್ಠದಾದ ಮತ್ತು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಪ್ರಸಿದ್ಧರಾದ ಪುರಂದರದಾಸರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಅವರ ಜನನ 1484ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅರಗ ಎಂಬ ಗ್ರಾಮದಲ್ಲಿ ಹುಟ್ಟಿದರು. ಅವರ ತಂದೆ ವರದಪ್ಪ ನಾಯಕ, ತಾಯಿ ಲಕ್ಷ್ಮೀದೇವಿ. ಅವರ ಕೆಲಸ ಲೇವಾದೇವಿಯಾಗಿತ್ತು. ಅವರ ಗುರುಗಳು ವ್ಯಾಸರಾಯರು. ಅವರ ಬಿರುದು ನವಕೋಟಿ ನಾರಾಯಣ. ಅವರ ಅಂಕಿತನಾಮ ಕೀರ್ತನೆಗಳ ಪುರಂದರ ವಿಠಲ. ಅವರು 1565 ಜನವರಿ ಮರಣ ಹೊಂದಿದ್ದರು. ಅವರು ಅನೇಕ ಕೀರ್ತನೆಗಳನ್ನು ರಚಿಸಿದ್ದರು. ನಾನು ಅದರಲ್ಲಿ ಒಂದೆರಡು ನುಡಿಗಳನ್ನು ಹೇಳ ಬಯಸುತ್ತೇನೆ. ಬೇವು ಬೆಲ್ಲದೊಳಗಿಡಲು ಏನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಧನ್ಯವಾದಗಳು. ಅಪರೂಪ ಮಹಿಳೆ ಮತ್ತು ಅವನವರು ಎಂದೇ ಪ್ರಸಿದ್ಧವಾಗಿರುವರು ಹರಪನಹಳ್ಳಿ ಭೀಮವ್ವ. ಇವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಇವರು ಜುಲೈ 6, 1823ರಂದು ಜನಿಸಿದರು. ಇವರು ಕೃಷ್ಣನ ಪರಮ ಭಕ್ತಿಯಾಗಿದ್ದರು. ಇವರು ಜನವರಿ 11, 1902ರಂದು ಮರಣ ಹೊಂದಿದ್ದರು. ಇವರು ಕೃಷ್ಣನ ಕುರಿತು ಹಲವಾರು ಗೀತೆಗಳನ್ನು ಬರೆದಿದ್ದಾರೆ. ಅದರಲ್ಲಿ ಎರಡು ನುಡಿಗಳನ್ನು ಹೇಳಲು ಬಯಸುತ್ತೇನೆ. ಪಲ್ಲವನೆರೆದಳು ಬದರಿ ಪಲ್ಲವನೆರೆದಳು, ಕಮಲನ ಬಗ್ಗೆ ಕಾಮಯ್ಯಗೆ ಫಲವನೆರೆದಳು. ಥ್ಯಾಂಕ್ ಯು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ದೀಕ್ಷಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ದಾಸ ಸಾಹಿತ್ಯದಲ್ಲಿ ಮಹಾಸ್ವಾಮಿ ಎಂದೇ ಪ್ರಸಿದ್ಧಿಯಾದ ಹಳವನಕಟ್ಟೆ ಗಿರಿಯಮ್ಮನವರ ಬಗ್ಗೆ ಹೇಳುತ್ತೇನೆ. ಇವರು ಕ್ರಿಸ್ತ ಶಕ 1750ರಂದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಜನಿಸಿದರು. ಗಿರಿಯಮ್ಮನವರ ತಮ್ಮ ಪತಿ ತಿಪ್ಪರಸರ ಬೆಂಬಲದಿಂದ ತೌರೇಕ ಜೀವನ ತ್ಯಜಿಸಿ ದಾಸ ಸಾಹಿತ್ಯಕ್ಕೆ ಕಾಲು ಇಟ್ಟರು. ಇವರು ಲಕ್ಷ್ಮೀ ರಾಗನಾಥನ ವಿರಾಮ ರಾಗಿ ಆಗಿದ್ದರು. ಧನ್ಯವಾದಗಳು. ರಾಜ್ಯೋತ್ಸವದ ಶುಭಾಶಯಗಳು. ನಾನು ಹಳೆಗನ್ನಡ ಸಾಹಿತ್ಯ ಪಂಪನವರ ಪರಿಚಯ ಹೇಳುತ್ತೇನೆ. ಪಂಪನವರ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬನಬ್ಬೆ. ಇವರ ಜನ್ಮಸ್ಥಳ ವೆಂಗಿಮಂಡಲ. ಕಾಲ ಕ್ರಿಸ್ತ ಶಕೆ 902. ಗುರು ದೇವೇಂದ್ರ ಮುನಿ. ಇವರು ಗಣಿತ, ವ್ಯಾಕರಣ, ಅಲಂಕಾರ, ಸಂಗೀತ, ಶಿಲ್ಪ, ವೈದ್ಯ, ವೇದಶಾಸ್ತ್ರ ಅಭ್ಯಾಸ ಮಾಡಿ ವೆಂಗಿಯ ಚಾಲುಕ್ಯ ವಂಶದ 2ನೇ ಅರಿಕೇಸರಿಯ ಆಸ್ಥಾನದ ಪಂಡಿತರಾಗಿ ಕಾರ್ಯನಿರ್ವಹಿಸಿದರು. ಇವರು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಪ್ರಸಿದ್ಧ ಕೃತಿಗಳನ್ನು ರಚಿಸಿದ್ದಾರೆ. ಹಾಗೂ ಇವರು ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ, ಆದಿಕವಿ, ಕನ್ನಡ ಕಾವ್ಯಗಳ ಜನಕ, ನಾಡೋಜ, ನೂತನ ಯುಗ ಪ್ರವರ್ತಕ,
ಪ್ರವರ್ತಕ ಎಂಬ ನಾನಾ ಬಿರುದುಗಳಿಂದ ಕರೆಯಲಾಗುತ್ತದೆ. ಧನ್ಯವಾದಗಳು. ಬೆಳಗಿನ ಶುಭೋದಯ. ನನ್ನ ಹೆಸರು ಸಿಂಚನ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಹಳೆಗನ್ನಡ ಸಾಹಿತಿ ರನ್ನರವರ ಪರಿಚಯ ಹೇಳುತ್ತೇನೆ. ರನ್ನ ಕ್ರಿಸ್ತಶಕ 949ರಲ್ಲಿ ಈಗಿನ ರನ್ನ ಬೆಳಗಲಿಯಲ್ಲಿ ಚೀನವಲ್ಲಭ ಮತ್ತು ಅಬ್ಬನ್ನಬ್ಬೆಯವರ ಪುತ್ರನಾಗಿ ಜನಿಸಿದರು. ಆಗಿನ ಪ್ರಸಿದ್ಧ ಗುರು ಅಜಿತ ಸೇನಾಚಾರ್ಯರ ಬಳಿ ವಿದ್ಯಾಭ್ಯಾಸಕ್ಕಾಗಿ ಹೋದರು. ಇವರಿಗೆ ಶಾಂತಿ ಮತ್ತು ಜಕ್ಕಿ ಎಂಬ ಹೆಂಡತಿಯರು, ಹಾಗೆ ರಾಯ ಮತ್ತು ಅತ್ತಿ ಮಬ್ಬು ಎಂಬ ಮಕ್ಕಳಿದ್ದರು. ಇವರಿಗೆ ಗಂಗಮಂತ್ರಿ ಚಾವುಂಡರಾಯನ ಬಳಿ ಆಶ್ರಯ ಸಿಕ್ಕಿತು. ಇವರು ಅಜಿತ ಪುರಾಣ, ಸಾಹಸ, ಭೀಮ ವಿಜಯಂ, ಚಕ್ರೇಶ್ವರ ಚರಿತ, ಪರಶುರಾಮ ಚರಿತ, ರನ್ನಕಂದ ಎಂಬ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಕವಿಚಕ್ರವರ್ತಿ, ಕವಿರತ್ನ, ಅಭಿನವ ಕವಿಚಕ್ರವರ್ತಿ, ಇವರಿಗೆ ಕವಿಚಕ್ರವರ್ತಿ, ಕವಿರತ್ನ, ಅಭಿನವ ಕವಿಚಕ್ರವರ್ತಿ, ಉಭಯ ಕವಿ ಎಂಬ ಬಿರುದುಗಳು ದೊರೆತಿವೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ತನುಜಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹಳೆಗನ್ನಡ ಸಾಹಿತಿ ಪೊನ್ನರವರ ಪರಿಚಯ ಹೇಳುತ್ತೇನೆ. ಪೊನ್ನನು ಹಳೆಗನ್ನಡದ 3 ರತ್ನತ್ರಯರಲ್ಲಿ ಒಬ್ಬನು. ಈತನ ಕಾಲ ಕ್ರಿಸ್ತಶಕ 950. ರಾಷ್ಟ್ರಕೂಟ ಚಕ್ರವರ್ತಿ 3ನೇ ಕೃಷ್ಣನ ಆಸ್ಥಾನದಲ್ಲಿ ಕವಿಯಾಗಿದ್ದನು. ಕನ್ನಡ ಹಾಗೂ ಸಂಸ್ಕೃತಗಳಲ್ಲಿ ಇವನಿಗೆ ಅಪಾರ ಪಾಂಡಿತ್ಯವಿದ್ದುದರಿಂದ ಈತನಿಗೆ ಉಭಯ ಕವಿ ಚಕ್ರವರ್ತಿ ಎಂದು ಕರೆಯಲಾಗಿತ್ತು. ಶಾಂತಿ ಪುರಾಣ, ಜಿನಾಕ್ಷರಮಾಲೆ, ಭುವನೈಕ, ರಾಮಾಭ್ಯುದಯ, ಗತಪ್ರತ್ಯಾಗತ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಗದ್ಯ ಮತ್ತು ಪದ್ಯಗಳ ಮಿಶ್ರಣವಿರುವ ಚಂಪು ಶೈಲಿಯಲ್ಲಿ ಪಂಪರನ್ನರನ್ನು ಅನುಸರಿಸಿದ್ದಾರೆ. ಶಾಂತಿ ಪುರಾಣ ಕೃತಿಯಲ್ಲಿ ಜೈನರ 16ನೇ ತೀರ್ಥಂಕರನಾದ ಶಾಂತಿನಾಥನ ಜೀವನವನ್ನು ಕುರಿತು ಬರೆದಿದ್ದಾರೆ. ಇವರು ನಮ್ಮ ನಾಡಿನ ಹೆಮ್ಮೆಯ ಕವಿ ಎಂಬುದು ನಮ್ಮ ಗರ್ವವಾಗಿದೆ. ಧನ್ಯವಾದಗಳು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ದಿನ ಶುಭಾಶಯಗಳು. ನಾನು ಹಳೆಗನ್ನಡ ಸಾಹಿತಿ ಜನ್ನರವರ ಪರಿಚಯ ಹೇಳುತ್ತೇನೆ. ಕ್ರಿಸ್ತಶಕ 1150ರಲ್ಲಿ ಹಾಸನ ಜಿಲ್ಲೆಯ ಹಳೆಬೀಡು ಶಾಂತದಲ್ಲಿ ಶಂಕರ ಗಂಗಾದೇವಿ ಮಗನಾಗಿ ಜನಿಸಿದರು. ಇವರ ಗುರುಗಳು ರಾಮಚಂದ್ರದೇವ ಮುನಿಯವರಲ್ಲಿ ಅಭ್ಯಾಸ ಮಾಡಿ ವಯಸ್ಸೆಲ್ಲ ವೀರಬಲ್ಲನ ಆಸ್ಥಾನ ಕವಿಯಾಗಿದ್ದರು. ಯಶೋಧರ ಚರಿತ್ರೆ, ಅನಂತನಾದ ಪುರಾಣ, ಅನುಭವ, ಮುಕುರ ಎಂದು ಕೃತಿ ರಚಿಸಿದ್ದಾರೆ. ಕವಿ ಚಕ್ರವರ್ತಿ. ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಹಳೆಗನ್ನಡದ ಸಾಹಿತಿ ಶಿವಕೋಟ್ಯಾಚಾರ್ಯರ ಪರಿಚಯ ಹೇಳುತ್ತೇನೆ. ಕ್ರಿಸ್ತಶಕ 920ರಲ್ಲಿ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನಲ್ಲಿ ಕೊಗಳಿ ಎಂಬಲ್ಲಿ ಜನಿಸಿದರು. ಇವರು ಹಳೆಗನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿಯಾದ ಒಡ್ಡಾರಾಧನೆಯನ್ನು ರಚಿಸಿದ್ದಾರೆ. ಒಡ್ಡಾರಾಧನೆಯು ಹರಿಶೇನನ ಸಂಸ್ಕೃತ ಗ್ರಂಥ ಬೃಹತ್ಕಥಾಕೋಶದ 19 ಕಥೆಗಳನ್ನು ಸಂಗ್ರಹವಾಗಿದೆ. ಇದು 19 ಜೈನ ಮಹಾತ್ಮರ ಕಥೆಗಳನ್ನು ಒಳಗೊಂಡಿದೆ. ಜೈನ ಧರ್ಮದ ಅನುಯಾಯಿಯಾಗಿದ್ದ ಇವರು ಪಶ್ಚಿಮ ಗಂಗಾ ರಾಜವಂಶದ ಆಶ್ರಯದಲ್ಲಿ ಇದ್ದರು. ಧನ್ಯವಾದಗಳು. ಕರ್ನಾಟಕದ ರಾಜ್ಯೋತ್ಸವ ಶುಭಾಶಯಗಳು. ನಾನು ಹಳೆಗನ್ನಡ ಸಾಹಿತಿ ಚಾವುಂಡರಾಯರ ಪರಿಚಯ ಹೇಳುತ್ತೇನೆ. ತಂದೆ ಮಾಬಲಯ್ಯ, ತಾಯಿ ಕಾಳಾದೇವಿ. ಚಾವುಂಡರಾಯರು ಪಶ್ಚಿಮ ಗಂಗಾ ರಾಜವಂಶದ ಒಬ್ಬ ಪ್ರಖ್ಯಾತ ಸೇನಾಧಿಪತಿ, ಸಚಿವ, ಕವಿ ಮತ್ತು ವಾಸ್ತುಶಿಲ್ಪಿಯಾಗಿದ್ದರು. ಗಂಗಾ ರಾಜವಂಶದ 2ನೇ ಮಾರಸಿಂಹನ ಆಸ್ಥಾನದಲ್ಲಿ ಚಾವುಂಡರಾಯರು ಶ್ರವಣಬೆಳಗೊಳದಲ್ಲಿ ಗುಮ್ಮಟೇಶ್ವರ ವಿಗ್ರಹವನ್ನು ಮತ್ತು ಚಂದ್ರಗಿರಿ ಬೆಟ್ಟದ ಮೇಲೆ ಚಾವುಂಡರಾಯರ ಬಸದಿಯನ್ನು ನಿರ್ಮಿಸಿದರು. ಅಜಿತ ಸೇನಾಚಾರ್ಯರ ಶಿಷ್ಯರಾದ ಇವರು ರನ್ನ ಕವಿಯ ಆಶ್ರಯದತ್ತರಾಗಿದ್ದರು. ಕನ್ನಡದಲ್ಲಿ ಚಾವುಂಡರಾಯರ ಪುರಾಣ ಮತ್ತು ಸಂಸ್ಕೃತದಲ್ಲಿ
ಚರಿತ್ರಸಾರ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ವೀರ ಮಾರ್ತಾಂಡ, ರಣರಂಗ ಸಿಂಹ, ಸಮರ ಪರಶುರಾಮ ಎಂಬ ಬಿರುದುಗಳು ಇದ್ದಿದ್ದವು. ಧನ್ಯವಾದಗಳು. ರಾಜ್ಯೋತ್ಸವದ ಶುಭಾಶಯಗಳು. ನಾನು ಹೊಸಗನ್ನಡ ಸಾಹಿತಿ ಡಾಕ್ಟರ್ ಸತ್ಯಾನಂದ ಪಾತ್ರೋಟ್ ಅವರ ಕಿರುಪರಿಚಯ ಹೇಳುತ್ತೇನೆ. ಡಾಕ್ಟರ್ ಸತ್ಯಾನಂದ ಪಾತ್ರೋಟ್ ಬಾಗಲಕೋಟೆಯಲ್ಲಿ ಜನಿಸಿದರು. ಕನ್ನಡದಲ್ಲಿ MA PhD ಪದವಿ ಪಡೆದಿರುವ ಇವರು ಬಾಗಲಕೋಟೆಯ SB ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು. ಇವರು ಕರಿನೆಲದ ಕಲೆಗಳು, ಜಾಜಿ ಮಲ್ಲಿಗೆ, ಕಲ್ಲಿಗೆ ಗೊತ್ತಿರುವ ಕತೆ, ಕರಿಯ ಕಟ್ಟಿದ ಕವನ, ನನ್ನ ಕನಸಿನ ಹುಡುಗಿ, ನದಿಗೊಂದು ಕನಸು ಮತ್ತು ಅವಳ ಎಂಬ ಕವನ ಸಂಕಲನಗಳನ್ನು, ನಮಗೆ ಯಾರೂ ಇಲ್ಲಯಪ್ಪ ಸಾಕ್ಷಿ, ಮತ್ತೊಬ್ಬ ಏಕಲವ ಎಂಬ ನಾಟಕಗಳನ್ನು, ಒಂದಿಷ್ಟು ಕ್ಷಣಗಳು ಎಂಬ ಪ್ರಬಂಧ ಸಂಕಲನಗಳನ್ನು ಪ್ರಕಟಿಸಿರುತ್ತಾರೆ. ಎದೆ ಮಾತು ಎಂಬುದು ಇವರ ಕಾವ್ಯದ ಧ್ವನಿಸಿರಲಿ. ಕರ್ನಾಟಕ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಪುರಸ್ಕರಿಸಿದೆ. ಧನ್ಯವಾದಗಳು. ಕರ್ನಾಟಕ ರಾಜ್ಯೋತ್ಸವದ ಅವರು ಜನವರಿ 1915ರಲ್ಲಿ ಮಂಡ್ಯ ಜಿಲ್ಲೆ ಕಿಕ್ಕೇರಿಯಲ್ಲಿ ಜನಿಸಿದರು. ಕವಿ ಮತ್ತು ಸರ್ಕಾರಿ ನೌಕರರಾಗಿದ್ದ ಇವರು ಕನ್ನಡದ ಪ್ರಮುಖ ಕವಿಯಾಗಿದ್ದಾರೆ. ಇವರು ಮೈಸೂರು ಮಲ್ಲಿಗೆ, ಐರಾವತ, ಇರುವಂತಿಗೆ, ತೆರೆದ ಬಾಗಿಲು, ದುಂಡು ಮಲ್ಲಿಗೆ, ಮಾಲೆಯ ಕಲ್ಲು, ದಮಯಂತಿ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಕನ್ನಡಿಗರ ಪ್ರೇಮ ಕವಿ ಎಂದೇ ಪ್ರಸಿದ್ಧರಾದ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಮಾಸ್ತಿ ಸಾಹಿತ್ಯ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ದೊರೆತಿವೆ. ಇವರು ನಮ್ಮ ಕನ್ನಡದ ಕವಿ ಎಂಬುದು ನಮ್ಮ ಹೆಮ್ಮೆ. ಥ್ಯಾಂಕ್ ಯು. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಾನು ಹೊಸಗನ್ನಡದ ಕವಿ ಚನ್ನವೀರ ಕಣವಿ ಅವರ ಪರಿಚಯ ಹೇಳುತ್ತೇನೆ. ಹೊಸಗನ್ನಡ ಪರಿಚಯ. ಹೊಸಗನ್ನಡದ ಕವಿಗಳಲ್ಲಿ ಒಬ್ಬರಾದ ಚನ್ನವೀರ ಕಣವಿ ಅವರು ಗದಗ ಜಿಲ್ಲೆಯ ಹೋಬಾಳ್ ಗ್ರಾಮದಲ್ಲಿ 1928 ಜೂನ್ 28ರಲ್ಲಿ ಸಕ್ರಪ್ ಮತ್ತು ಪಾರ್ವತವರ ಪುತ್ರನಾಗಿ ಜನಿಸಿದರು. MA ಪದವಿ ಪಡೆದ ಇವರು ತಾರಂಗದ ಕಾರ್ಯದರ್ಶಿಯಾಗಿ, ನಿರ್ದೇಶಕರಾಗಿ ಸೇವೆ ಸಲ್ಲಿಸುವರು. ಇವರು ಕಾವ್ಯಕ್ಷಿ, ಆಕಾಶ ಬುಟ್ಟಿ, ಜೀವ ಧ್ವನಿ, ದೀಪದಾರಿ, ಮೆರವಣಿಗೆ, ನಗರದಲ್ಲಿ ನೆರಳು ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಸಾಹಿತ್ಯ ಕೃಷಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಪಂ ಪ್ರಶಸ್ತಿ ದೊರೆತಿವೆ. ಇವರು ನಮ್ಮ ನಾಡಿನ ಹೆಮ್ಮೆಯ ಕವಿಗಳು. ಧನ್ಯವಾದಗಳು. ಸಾಹಿತ್ಯದ DV ಗುಂಡಪ್ಪ ಅವರ ಪರಿಚಯ ಹೇಳುತ್ತೇನೆ. DVG ಅವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಇವರ ಕಾಲ 1887 ರಿಂದ 1975. ಇವರು ವೃತ್ತಿಯಲ್ಲಿ ಸಾಹಿತ್ಯ ಕವಿ, ತತ್ವಜ್ಞಾನ, ಪತ್ರಕರ್ತರು ರಾಗಿದ್ದರು. ಮಕುತಿಯಮ್ಮನ ಕಗ್ಗ ಜೀವನ ಧರ್ಮದ ಮಕ್ಕುತಿಯಮ್ಮನ ಕಗ್ಗ ಯೋಗ ಮತ್ತು ಅಂತಃಪುರ ಎಂಬ ಕೃತಿಗಳನ್ನು ಬರೆದಿದ್ದಾರೆ. ಗೋಖಲೆ ಸೇವಾ ಸಂಸ್ಥೆ, ಮೈಸೂರು ರಾಜ್ಯ ಪತ್ರಕರ್ತರು ಸಂಘ, ಆತ್ಮರಕ್ಷಣೆ ತಂಡ ಎಂಬ ಸೇವಾ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ ದೊರೆತಿವೆ. ಧನ್ಯವಾದಗಳು. ರಾಜ್ಯೋತ್ಸವದ ಶುಭಾಶಯಗಳು. ನಾನು ಹೊಸಗನ್ನಡದ
ಸಿದ್ದಯ್ಯ ಪುರಾಣಿಕರ ಕವಿ ಪರಿಚಯ ಸಿದ್ದಯ್ಯ ಪುರಾಣಿಕ ಅವರು ಕ್ರಿಸ್ತ ಶಕ 1918ರಲ್ಲಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ದ್ಯಾಪುರ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಪಂಡಿತ್ ಕಲ್ಯಾಣ ಶಾಸ್ತ್ರಿ, ತಾಯಿ ದಾನಮ್ಮ ಪುರಾಣಿಕ. ಇವರು ಬಾಲ್ಯದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಾತಾವರಣ ಇದ್ದ ಮನೆಯಲ್ಲಿ ಬೆಳೆದಿದ್ದರಿಂದ ಸಹಜವಾಗಿ ಸಾಹಿತ್ಯ ಕ್ಷೇತ್ರ ಉತ್ತಮವಾದ ಸೇವೆಯನ್ನು ಸಲ್ಲಿಸಲು ಸಾಧ್ಯವಾಯಿತು. ವಚನೋಜ್ಞಾನದ ಅನುಭವಿ ಬಿರುದಾಂಕಿತರು, ಕಾವ್ಯಾಂಕಿತರು, IAS ಅಲಂಕೃತರು. ಇವರು ಜಲಪಾಲ, ಕರುಣಾ, ಶ್ರಾವಣ ಸರೋವರ ಮತ್ತು ಮೊದಲು ಮಾನವನಾಗು ಎಂಬ ವಚನೋಜ್ಞಾನದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಹಾಗೂ ಗುಲ್ಬರ್ಗಾದಲ್ಲಿ ನಡೆದ 58ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ಗೌರವವೂ ಸಂದಿದೆ. ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಹೊಸ ಕನ್ನಡದ KS ನಿಸಾ ಅಹಮದ್. ಈ ನಾಡಿನ ಹೆಮ್ಮೆಯ ಕವಿ ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾ ಅಹಮದ್ ಅವರು 1936 ಫೆಬ್ರವರಿ 5ರಂದು ದೇವನಹಳ್ಳಿಯಲ್ಲಿ ಜನಿಸಿದರು. ಇವರು ಪ್ರಾಧ್ಯಾಪಕರಾಗಿ ಅನುವಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ ನಿತ್ಯೋತ್ಸವ, ಸಂಜೆ 5ರ ಮಳೆ, ನಾನೆಂಬ ಪರಕೆ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಾಹಿತ್ಯ ಸೇವೆಗೆ ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳು ದೊರಕಿವೆ. ಇವರ ಪ್ರಸಿದ್ಧ ಕವಿತೆ ಜೋಗದ ಸಿರಿ ಬೆಳಕಿನಲ್ಲಿ ಇವರನ್ನು ನಿತ್ಯೋತ್ಸವ ಕವಿ ಎಂಬ ಹೆಸರಿನಂತೆ ಕರೆಯುವಂತೆ ಮಾಡುತ್ತಿದ್ದವರು. ಶುಭೋದಯ. ನನ್ನ ಹೆಸರು ಮಲ್ಲು. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪ್ರತಿ ಕನ್ನಡಿಗ ಹೆಮ್ಮೆಯ ಹಬ್ಬ ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವವನ್ನು ನಾವು ಪ್ರತಿ ವರ್ಷ ನವೆಂಬರ್ 1ರಂದು ಆಚರಿಸುತ್ತೇವೆ. ಕರ್ನಾಟಕದ ಇಡೀ ಕರ್ನಾಟಕ ರಾಜ್ಯವು ಹಬ್ಬದಂತೆ ಕಂಗೊಳಿಸುತ್ತದೆ. ಕರ್ನಾಟಕ ಹುಟ್ಟಿಗೆ ಕಾರಣವಾದ ಕನ್ನಡ ಕುಲಪುರೋಹಿತ ಎದೆ ಹೆಸರಾದ ವೆಂಕಟರಾಯರು. ಆಲೂರು ವೆಂಕಟರಾಯರು ಅವರು ಮೊದಲಿಗೆ ಕರ್ನಾಟಕ ಚಳುವಳಿಯನ್ನು ಸ್ವಾತಂತ್ರ್ಯ ಪೂರ್ವವೇ 1905ರಲ್ಲಿ ಪ್ರಾರಂಭಿಸಿದರು. ಮನದೊಳಗೆ ಕನ್ನಡ, ಮನಸ್ಸಿನೊಳಗೆ ಕನ್ನಡ, ಕನ್ನಡವೇ ಎಲ್ಲ, ಕನ್ನಡವಿಲ್ಲದೆ ಬೇರೇನೂ ಇಲ್ಲ. ನಮ್ಮ ತಾಯಿ ಭಾಷೆ ಕನ್ನಡ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಶುಭ ಮುಂಜಾನೆ. ನನ್ನ ಹೆಸರು ಸುಭಾಷ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೇದಿಕೆ ಮೇಲೆ ಆಗಿಸುವ ಗಣ್ಯರೇ, ಆಸೀನರಾಗಿರುವ ಗಣ್ಯರೇ, ಮುಖ್ಯ ಗುರುಗಳೇ ಹಾಗೂ ಶಿಕ್ಷಕರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡವೇ ಸ್ವರ್ಗ, ಕನ್ನಡವೇ ನಮ್ಮ ಜೀವನ. ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ನಮ್ಮ ಕರ್ನಾಟಕ ರಚನೆಯ ದಿನ ಎಂದು ಕರೆಯುತ್ತೇವೆ. ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ನವೆಂಬರ್ 1ರಂದು ಆಚರಿಸುತ್ತೇವೆ. ನಮ್ಮ ಕನ್ನಡ ನಾಡು ಶ್ರೀಗಂಧದ ನಾಡು, ಕರುನಾಡು, ಕನ್ನಡಾಂಬೆಯ ನಾಡು ಎಂಬೆಲ್ಲ ಹೆಸರುಗಳಿಂದ ಕರೆಯುತ್ತೇವೆ. ನಿತ್ಯೋತ್ಸವದ ಕವಿ ನಿಸಾರ್ ಅಹಮದ್ ಹೇಳಿದಂತೆ ಕನ್ನಡವೆಂದರೆ ಬರೀ ನುಡಿಯಲ್ಲ, ಅರಿವಿದೆ, ಅದರ ಅರ್ಥ. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಯಿಷಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕುವೆಂಪು ಅವರು 29 ಡಿಸೆಂಬರ್ 1904ರಂದು. ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪು ಅವರ ಕಾವ್ಯನಾಮ. ಇವರ ಪತ್ನಿಯ ಹೆಸರು ಹೇಮಾವತಿ. ಸಣ್ಣ ಕಥೆ, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಆತ್ಮಕಥೆಗಳು, ಜೀವನ ಚರಿತ್ರೆ, ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ಧನ್ಯವಾದಗಳು.
ಬೆಳಗಿನ ಶುಭೋದಯ. ನನ್ನ ಹೆಸರು ವಾಣಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ದರಾ ಬೇಂದ್ರೆ ಅವರ ಬಗ್ಗೆ 2 ಮಾತನಾಡಲು ಬಯಸುತ್ತೇನೆ. ದರಾ ಬೇಂದ್ರೆ ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು 1896 ಧಾರವಾಡದ ಸಾಧನಕೆರೆಯಲ್ಲಿ ಜನಿಸಿದರು. ಅವರು ರಚಿಸಿದ ಕೃತಿಗಳು 4 ತಂತಿ, ನಾದಲೀತಿ, ಮೇಘದೂತ, ಗಂಗಾವತರಣ, ಸಖಿಗೀತ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ 4 ತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ. ಧನ್ಯವಾದಗಳು. ಶುಭಾಶಯಗಳು. ನನ್ನ ಹೆಸರು ಸ್ನೇಹ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕನ್ನಡದ ಸಣ್ಣ ಕಥೆಗಳ ಪಿತಾಮಹ, ಕನ್ನಡದ ಆಸ್ತಿ ಎಂದರೆ ಪ್ರಸಿದ್ಧರಾದರು. ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಸಾಹಿತ್ಯದ ಸರ್ವ ಕ್ಷೇತ್ರಗಳಲ್ಲೂ ಸೇವೆ ಸಲ್ಲಿಸಿ ಕನ್ನಡದ ಸಾಹಿತ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಜೂನ್ 6, 1891ರಲ್ಲಿ ಜನಿಸಿದರು. ಚಿಕ್ಕವೀರ ರಾಜೇಂದ್ರ ಕಾದಂಬರಿಗಾಗಿ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದರು. ಈ ಪ್ರಶಸ್ತಿ ಪಡೆದ 4ನೇ ಕನ್ನಡಿಗ ಇವರಾದರು. ಧನ್ಯವಾದಗಳು. ಬೆಳಗಿನ ಶುಭೋದಯ. ನನ್ನ ಹೆಸರು ಮೇಘ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಿವರಾಮ್ ಕಾರಂತ್ ಅವರ ಪೂರ್ಣ ಹೆಸರು ಕೋಟ ಶಿವರಾಮ್ ಕಾರಂತ್. ಇವರು 1902 ಅಕ್ಟೋಬರ್ 10ರಂದು ಜನಿಸಿದರು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟದಲ್ಲಿ ಜನಿಸಿದರು. ತಂದೆ ಶೇಷ ಕಾರಂತ, ತಾಯಿ ಲಕ್ಷ್ಮಮ್ಮ. ಕಾರಂತರಿಗೆ 1977ರಲ್ಲಿ ಮುಖಜ್ಜಿಯ ಕನಸು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಧನ್ಯವಾದಗಳು. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಶ್ರವಣ್ ಕುಮಾರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಗಿರೀಶ್ ಕಾರ್ನಾಡ್ ಇವರ ಬಗ್ಗೆ ಮಾತನಾಡುತ್ತಿದ್ದೇನೆ. ಇವರು 19 ಮೇ 1938ರಲ್ಲಿ ಮಹಾರಾಷ್ಟ್ರದ ಮತ್ತೆರಾದರಲ್ಲಿ ಜನಿಸಿದರು. ಇವರ ತಂದೆ ಡಾಕ್ಟರ್ ರಾಘನ್ ಕನ್ನಡ್, ತಾಯಿ ಕೃಷ್ಣಬಾಯಿ. ಇವರು ನಾಟಕಕಾರರು, ರಂಗಭೂಮಿ ಕಲಾವಿದರು ಮತ್ತು ನಟನರು ಆಗಿದ್ದಾರೆ. ಇವರ ನಾಟಕಗಳು ತುಘಲಕ್ ಮತ್ತು ಹರಿದು. ಇವರಿಗೆ 1974ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ದೊರಕಿದೆ. 1992ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ದೊರಕಿದೆ. ಸಮಗ್ರ ಸಾಹಿತ್ಯಕ್ಕಾಗಿ 1998ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ದೊರಕಿದೆ. ಥ್ಯಾಂಕ್ ಯು. ಶುಭ ಮುಂಜಾನೆ. ನನ್ನ ಹೆಸರು ಪ್ರದೀಪ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ಯುವರ್ ಅನಂತಮೂರ್ತಿ ಅವರ ಬಗ್ಗೆ 1-2 ಮಾತನಾಡಲು ಬಯಸುತ್ತೇನೆ. ಯುವರ್ ಅನಂತಮೂರ್ತಿ ಕನ್ನಡದ ಪ್ರಮುಖ ಸಾಹಿತಿಗಳಲ್ಲೊಬ್ಬರು. ಇವರ ಪೂರ್ಣ ಹೆಸರು ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಎಂದು. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮದಲ್ಲಿ 1932 ಡಿಸೆಂಬರ್ 21ರಂದು ಜನಿಸಿದರು. ಇವರು ದುರ್ವಾಸಪುರದ ಸಾಂಪ್ರದಾಯಿಕ ಸಂಸ್ಕೃತಿ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಆರಂಭಿಸಿದ್ದಾರೆ. ಇವರು ಶಿಕ್ಷಕರು ಹೌದು. ಇವರು ವಿಶ್ವವಿದ್ಯಾಲಯದ ಕುಲಪತಿ, ರಾಷ್ಟ್ರೀಯ ಪುಸ್ತಕ ಟ್ರಸ್ಟ್ ಮುಖ್ಯಸ್ಥ, FTID ಚೇರ್ಮನ್, ರಾಜ್ಯಸಭೆಗೆ ಸ್ಪರ್ಧಿಯಾಗಿ ಸದಾ ಉತ್ಸಾಹದ ಚಿಲುಮೆಯಾಗಿದ್ದಾರೆ. ಎಂದಿಗೂ ಮುಗಿಯದ ಕಥೆಗಳು, ಸೂರ್ಯನ ಕುದುರೆ, ಆಕಾಶ ಮತ್ತು ಬೆಕ್ಕು ಮುಂತಾದವು ಇವರ ಕಥೆಗಳು. ಇವರ ಸಮಗ್ರ ಸಾಹಿತ್ಯಕ್ಕಾಗಿ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. 69ನೇ ಅಖಿಲ ಭಾರತದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದರು. ಥ್ಯಾಂಕ್ ಯು. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಶಿವಕುಮಾರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವಿಕ್ರ ಗೋಕಾಕ್ ಅವರ ಪೂರ್ಣ ಹೆಸರು ವಿನಾಯಕ್ ಕೃಷ್ಣ ಗೋಕಾಕ್. ಇವರು 10 ಆಗಸ್ಟ್ 1909ರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದರು. ತಂದೆ ಕೃಷ್ಣರಾವ್, ತಾಯಿ ಸುಂದರಬಾಯಿ, ಪತ್ನಿ ಶಾರದಾ. ಇವರ ಕಾದಂಬರಿಗಳು ಸಮರಸವಿ ಜೀವನ, ಸಮುದ್ರಾಯನ ಮುಂತಾದವು. ಇವರು ಕನ್ನಡ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ದೊರೆತಿದೆ. ಪೀಠ ಪ್ರಶಸ್ತಿ ದೊರಕಿದೆ. ಧನ್ಯವಾದಗಳು. ಶುಭ ಮುಂಜಾನೆ. ನನ್ನ ಹೆಸರು ಅಭಿಷೇಕ್ ನಡಿಮಣಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಬಗ್ಗೆ 1-2 ಮಾತನಾಡುತ್ತೇನೆ.
ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ದಿನಾಂಕ 2/1/1937 ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೆರೆ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಬಸವಣ್ಣ, ಇವರ ತಾಯಿ ಚೆನ್ನಮ್ಮ. ಇವರು ಪ್ರಸಿದ್ಧ ಜಾನಪದ ವಿದ್ವಾಂಸರು. ಚಕೋರಿ ಅವರ ಮಹಾಕಾವ್ಯ, ಸಂಗ್ಯಾಬಾಳ್ಯ, ಜೋಕುಮಾರ ಸ್ವಾಮಿ, ಶಿವರಾತ್ರಿ ಮುಂತಾದವು ನಾಟಕಗಳು. 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, 2021ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಲಭಿಸಿದೆ. ಧನ್ಯವಾದಗಳು. ಶುಭೋದಯ. ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು. ನಮ್ಮಲ್ಲಿ ಕನ್ನಡವನ್ನು ಉಳಿಸು, ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸು. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮಂತರಂಗ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂದು ಹೇಳುತ್ತಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮೊದಲು ನಮ್ಮ ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಮುಂದಿನದಾಗಿ ಶಿಲ್ಪ ಘಟ್ನೂರ್ ಮೇಡಮ್ ಅವರೊಂದು ಕಥೆಯನ್ನ ನಾ ಹೇಳೋ ಕಥೆಯನ್ನ, ಕನ್ನಡ ನಾಡು ಹೆಮ್ಮೆಯ ಪಡುವ ಕನ್ನಡ ನಾಡು, ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ, ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡುವ ಕನ್ನಡ ನಾಡು. ಮೊದಲ ತಾಯಿ ಹಾಲು ಕುಡಿದು ಲಲ್ಲೆಯಿಂದ ತೊದಲ ನುಡಿದು ಮೊದಲ ಬಂದ ಭಾಷೆ ಯಾವುದು? ಅಮ್ಮ ಅಂತಕ್ಕಂಥದ್ದು. ಫಸ್ಟ್ಗೆ ನೋಡ್ರಿ, ಕೂಸು ತಾಯಿ ಗರ್ಭದಿಂದ ಬಂದಂತ ಸಂದರ್ಭದಲ್ಲಿ ಅಳುವುದರಲ್ಲಿ ಅಮ್ಮ 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 ಅಂತಕ್ಕಂಥ ಸೌಂಡ್ ಕೇಳತ್ತೆ ನಮ್ಗೆ. ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಇವತ್ತು, ಕನ್ನಡ ಭಾಷೆಗೆ ತನ್ನದೇ ಆಗಿರ್ತಕ್ಕಂಥ ಅದಕ್ಕೆ ಇವತ್ತು ಇಂಗ್ಲಿಷ್ ಪದಗಳು ಗುರ್ತಾವು. ಅವ್ವ ಅಂತಕ್ಕಂಥದ್ದು, ಅಪ್ಪ ಅಂತಕ್ಕಂಥದ್ದು, ನಮ್ಮ ನರನಾಡಿಗಳು ಏನಾಗ್ತಾವ, ರೋಮಾಂಚನ ಆಗ್ತಾವ ಅವ್ವ ಮತ್ತು ಅಪ್ಪ ಅನ್ನೋದ್ರ ಮೂಲಕ. ಹೈ